ಅರೆ ವಾವ್! ಲಾಂಡ್ರಿಯವರು ಕೂಡ ಈ ಒಂದು ಗುಟ್ಟನ್ನು ಹೇಳೋದಿಲ್ಲ. ಹೌದು ಕಣ್ರಿ, ಬಿಳಿ ಬಟ್ಟೆಯನ್ನು ಒಗೆಯೋದಕ್ಕೆ ಅದೆಷ್ಟೇ ಕಲೆಗಳಿದ್ರು ಮಾಯ ಆಗೋದಕ್ಕೆ ಮಾತ್ರ ಇದ್ರೆ ಸಾಕು ನೋಡ್ರಿ. ಪಕ್ಕಾ ರಿಸಲ್ಟ್. ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಮೊದಲನೇ ಟಿಪ್, ಈ ರೀತಿ ಗಾಜಿನ ಬಾಟ್ಲೆ ಆಗಲಿ ಅಥವಾ ಪ್ಲಾಸ್ಟಿಕ್ ಬಾಟಲ್ಲೇ ಆಗಲಿ ಅದ್ರ ಮೇಲಿರೋಂಥ ಈ ರೀತಿ ಲೇಬಲ್ಗಳನ್ನು ತೆಗಿಯೋಕ್ಕೋದ್ರೆ ಮೇಲಿನ ಕವರ್ ಥರ ಅಂಶ ಮಾತ್ರ ಬರುತ್ತೆ, ಆದರೆ ಪೇಪರ್ ಥರ ಗಮ್ಮೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ. ಆ ಥರ ಆಗಬಾರ್ದು. ಕ್ಲೀನಾಗಿ ಪೇಪರನ್ನು ತೆಗಿಬೇಕು ಅಂದರೆ ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೋಬೇಕಾಗತ್ತೆ. ಬಿಸಿ ನೀರನ್ನು ಈ ರೀತಿ ಡಬ್ಬದ ಒಳಗಡೆ ಅಥವಾ ಬಾಟಲ್ನ ಒಳಗಡೆ ಹಾಕಿ 2 ನಿಮಿಷಗಳ ಕಾಲ ಹಾಗೆ ಬಿಟ್ಟರೆ ಆ ಬಿಸಿ ಆವಿಗೆ ಗಮ್ಮಿರುತ್ತಲ್ವ, ಈ ಲೇಬಲ್ಲು ಪೇಪರೆಲ್ಲ ಅಂಟಿಸಿರ್ತಾರಲ್ಲ, ಆ ಗಮ್ಮೆಲ್ಲ ಸಡ್ಲಾಗುತ್ತೆ. ಹಾಗಾಗಿ ಈಸಿಯಾಗಿ ನೋಡಿ ಪಟ್ಟಂತೇಳಿ ಆರಾಮಾಗಿ ಡಬ್ಬದ ಮೇಲಿರೋ ಕವರನ್ನು ತೆಗಿಬೋದು. ಅದೇ ವಿಧಾನದಲ್ಲಿ ಬಾಟ್ಲು ಮೇಲೂ ಕೂಡ ಅಷ್ಟೇ 2 ನಿಮಿಷ ಹಾಗೆ ಬಿಡಿ. ಬಿಸಿಗೆ ಗಮ್ಮೆಲ್ಲ ಒಂದು ಸ್ವಲ್ಪ ಸಡ್ಲಾಗುತ್ತೆ. ನಂತರ ಈ ರೀತಿ ಮೇಲಿರೋಂಥ ಲೇಬಲ್ ಪೇಪರನ್ನು ಆರಾಮಾಗಿ ಈ ಥರ ತೆಗಿಬೋದು. ಒಂಚೂರು ಕೂಡ ಗಮ್ಮಿನ ಅಂಶ ಅನ್ನೋದಿರೋದಿಲ್ಲ, ಅಷ್ಟು ಚೆನ್ನಾಗಿ ಬಂದುಬಿಡುತ್ತೆ. ನಂತರ ಕ್ಲೀನಾಗಿ ಬಾಟಲ್ನ ಡಬ್ಬವನ್ನು ಕ್ಲೀನಾಗಿ ತೊಳ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದನ್ನೆಲ್ಲ ನಾವು ರಿಯೂಸ್ ಮಾಡ್ಕೋಬೋದು. ಕೆಲವೊಂದು ಕಿಚನ್ ಗ್ರಾಸರೀಸ್ ಹಾಕಿ ಇಟ್ಕೊಳ್ಳೋದಕ್ಕೆ ಅಂತೇಳಿ ಬಳಸ್ಬೋದು. ಈ ಒಂದು ಟಿಪ್ ಇಷ್ಟ ಆದರೆ ಒಡಿರಿ ಲೈಕ್. ಮತ್ತು ಮುಂದಿನ ಟಿಪ್, ಉಪ್ಪಿನ ಜಾಡಿಗೆ ಉಪ್ಪನ್ನು ಹಾಕಬೇಕಾದ್ರೆ ಮಧ್ಯದಲ್ಲಿ ಅಲ್ಲಲ್ಲಿ 2ರಿಂದ 3 ಈ ರೀತಿ ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸನ್ನು ಹಾಕಿ ಇಡಿ. ಇದರಿಂದ ಈ ಚಳಿಗಾಲದಲ್ಲೆಲ್ಲ ಉಪ್ಪಿನಲ್ಲಿ ತೇವಾಂಶ ಬರೋದಕ್ಕೆ ಶುರು ಆಗುತ್ತೆ, ನೀರು ಥರ ಬಿಟ್ಕೊಳ್ಳುತ್ತಲ್ವ. ಈ ರೀತಿ ಮೆಣಸನ್ನು ಹಾಕಿಡೋದ್ರಿಂದ ಆ ನೀರಿನ ಅಂಶ ಎಲ್ಲ ಮೆಣಸು ಹೀರ್ಕೊಳ್ಳುತ್ತೆ, ಉಪ್ಪು ನೀರು ಬಿಟ್ಕೊಳ್ಳೋದಿಲ್ಲ. ಈ ಟಿಪ್ ಖಂಡಿತ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಮುಂದಿನ ಟಿಪ್, ಈ ಥರ ಜಾಕೆಟ್ಗಳು, ದಪ್ಪನಾಗಿರೋವಂಥ ಸ್ವೆಟರ್ಗಳು, ಇದನ್ನೆಲ್ಲ ನಾವು ಎಲ್ಲರೂ ಹೊರಗಡೆ ಕ್ಯಾರಿ ಮಾಡ್ತೀವಿ ಅಥವಾ ವಿಂಟರ್ ಟೈಮ್ ನಾವು ಬಳಸ್ತಾ ಇದ್ದೀವಿ. ಇದನ್ನು ವಾಶ್ ಮಾಡಿದ್ಮೇಲೆ ಮಡ್ಚಿಡ್ತೀವಿ ಅಂದರೆ ಈ ಥರ ಮಡ್ಚಿಟ್ರೆ ನೋಡಿ ತುಂಬ ಮೆಸ್ಸಿಯಾಗಿ ಕಾಣುತ್ತೆ. ಅದ್ರ ಬದಲಿಗೆ ಈ ಥರ ಮೇಲ್ಭಾಗದಲ್ಲಿ ಏನಾದ್ರು ಹ್ಯಾಟ್ ಇತ್ತು ಅಂದರೆ ಅದನ್ನು ಮಧ್ಯಭಾಗಕ್ಕೆ ಹಾಕ್ಬಿಡಿ. ನಂತರ ಆ ಕಡೆ ಸ್ಲೀವ್ಸ್ ಮಡಚಬೇಕು, ಆಮೇಲೆ ಈ ಕಡೆ ಸ್ಲೀವ್ಸನ್ನು ಕೂಡ ಮಡಚಬೇಕು. ಕೆಳಭಾಗದಿಂದ ಈ ರೀತಿ ಲಾಕ್ ಮೆಥಡಲ್ಲಿ ಒಳಗಡೆ ಹಾಕಬೇಕಾಗತ್ತೆ. ಈ ಥರ ಒಳಗಡೆ ಹಾಕಿದ್ಮೇಲೆ ಆ ಕಡೆಯಿಂದ ಒಮ್ಮೆ, ಈ ಕಡೆಯಿಂದ ಒಮ್ಮೆ ಈ ಥರ ಮಧ್ಯಭಾಗಕ್ಕೆ ಮಡ್ಚ್ಕೋಬೇಕು. ಮಡ್ಚ್ಕೊಂಡು ಇದನ್ನು ಅಷ್ಟೇ ಲಾಕ್ ಒಂದು ಮೆಥಡಲ್ಲಿ ಒಳಗಡೆ ಹಾಕಿ ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ನೋಡಿ ಅಚ್ಚುಕಟ್ಟಾಗಿ ಇದೊಂದು ಜಾಕೆಟ್ ಅಂತೇಳಿ ಗೊತ್ತಾಗೋದೇ ಇಲ್ಲ. ಎಷ್ಟೇ ದಪ್ಪನಾಗಿ ಇದ್ದರೂ ಕೂಡ ಕಡಿಮೆ ಜಾಗದಲ್ಲಿ ಇದನ್ನು ಈ ಥರ ಫೋಲ್ಡ್ ಮಾಡಿ ಜೋಡಿಸ್ಬೋದು. ಅಥವಾ ಟ್ರಾವೆಲ್ ಮಾಡೋ ಟೈಮಲ್ಲಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಬ್ಯಾಗಲ್ಲಿ ಕ್ಲೀನಾಗಿರುತ್ತೆ. ಈ ರೀತಿ ಚಾಪರ್ ಬರುತ್ತಲ್ಲ, ಅದ್ರ ಥ್ರೆಡ್ ಅನ್ನೋದು ಗಟ್ಟಿ ಆಗಿಬಿಟ್ಟಿರುತ್ತೆ. ನಾವು ಚಾಪ್ ಮಾಡೋಕ್ಕೋದ್ರೆ ಥ್ರೆಡ್ಡೆಲ್ಲ ದಾರ ತುಂಬ ಗಟ್ಟಿಯಾಗಿದೆ, ನಮ್ಗೆ ಎಳೆಯೋದಕ್ಕೆ ಆಗ್ತಿಲ್ಲ ಅಂದರೆ ಸ್ವಲ್ಪ ವ್ಯಾಸ್ಲಿನನ್ನು ತೊಗೊಂಡು ಈ ರೀತಿ ಥ್ರೆಡ್ಡನ್ನು ಸ್ವಲ್ಪ ನಿಧಾನಕ್ಕೆ ಹೊರಗಡೆ ಎಳ್ಕೊಂಡು ಅದಕ್ಕೆ ವ್ಯಾಸ್ಲಿನನ್ನು ಹಚ್ಚಿ, ಇದರಿಂದ ಏನಾಗುತ್ತೆ ಥ್ರೆಡ್ಡು ಲೂಸ್ ಆಗುತ್ತೆ. ಆರಾಮಾಗಿ ನೆಕ್ಸ್ಟ್ ಟೈಮ್ ನೀವು ಚಾಪ್ ಮಾಡ್ಕೋಬೇಕಾದ್ರೆ ಥ್ರೆಡ್ಡು ಬಿಗಿ ಆಗೋದಿಲ್ಲ, ಸಡಿಲವಾಗಿ ಇರುತ್ತೆ. ಮುಂದಿನ ಟಿಪ್, ಈ ಥರ ಗುಂಡಿಗಳು, ಶರ್ಟ್ನ ಗುಂಡಿಗಳು ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಒಂದೇ ಡಬ್ಬಿನಲ್ಲಿ ಹಾಕಿಟ್ಬಿಟ್ರೆ ಜಾಸ್ತಿ ಇತ್ತು ಅಂದರೆ ಅಥವಾ ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋಂಥ ಶರ್ಟ್ ಗುಂಡಿಗಳು ಇದೆಲ್ಲ ನಾವು ಒಂದು ಕಡೆ ಇಡಬೇಕು ಅಂದರೆ ಹಾಗೆ ಡಬ್ಬಿನಲ್ಲಿ ಹಾಕಿಡೋದಕ್ಕಿಂತ ಈ ಥರ ಸಪ್ರೇಟಾಗಿ ಆಯಾ ಕಲರ್, ಇವಾಗ ಪಿಂಕ್ ಕಲರ್ ಒಂದು ಕಡೆ, ಬ್ಲ್ಯಾಕ್ ಕಲರ್ ಒಂದು ಕಡೆ, ವೈಟ್ ಕಲರ್ ಒಂದು ಕಡೆ ಈ ಥರ ಪಿನ್ನಿಗೆ ಅಂತೇಳಿ ಹಾಕ್ಬಿಟ್ಟು ಇಟ್ಟರೆ ನೋಡಿ ಗುಂಡಿಗಳು ಕೂಡ ಎಲ್ಲೆಲ್ಲೋ ಬೀಳೋದಿಲ್ಲ ಮತ್ತು ಒಂದೇ ಕಡೆ ಇರುತ್ತೆ. ನಮಗೆ ಬೇಕಾದಾಗ ಪಟ್ ಅಂತೇಳಿ ಕೈಗೆ ಸಿಗುತ್ತೆ. ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನ ಶೇರ್ ಮಾಡ್ತೀನಿ ಬನ್ನಿ. ಹಾಗಿದ್ರೆ ಮುಂದಿನ ಟಿಪ್ ಯಾವುದು ಅಂತೇಳಿ ನೋಡೋಣ. ಈ ಸೂಜಿಗೆ ದಾರಾನ ಹಾಕಬೇಕಾದ್ರೆ ನೋಡಿ ಕೆಲವರಿಗೆ ಕಣ್ಣೆಲ್ಲ ಮಂಜಾಗಿರುತ್ತೆ, ನಮಗೆ ಕಾಣಿಸ್ತಾನೆ ಇಲ್ಲ ಅಂತನ್ನೋರು ಈ ಥರ ಒಂದು ಬ್ರಷನ್ನು ತಗೊಳ್ಳಿ. ಬ್ರಷ್ ಮೇಲೆ ದಾರ ಹಾಕ್ಬಿಟ್ಟು ನೋಡಿ, ನಂತರ ಆ ದಾರದ ಮೇಲೆ ಸೂಜಿನ ಇಟ್ಬಿಟ್ಟು ಪ್ರೆಸ್ ಮಾಡಿ ಆರಾಮಾಗಿ ದಾರ ಹೊರಗಡೆ ಬರುತ್ತೆ. ಈಸಿಯಾಗಿ ಈ ವಿಧಾನದಲ್ಲಿ ಸೂಜಿಗೆ ದಾರವನ್ನು ಹಾಕ್ಬೋದು. ಮುಂದಿನ ಟಿಪ್, ಈ ಥರ ಪ್ಯಾಂಟ್ಗಳಿರುತ್ತಲ್ವ, ಲಗ್ಗಿನ್ಸ್ ಪ್ಯಾಂಟ್ ಅಂದ್ಕೊಳ್ಳಿ ಅಥವಾ ಮಕ್ಕಳು ಪ್ಯಾಂಟು, ಚಡ್ಡಿ ಬಟ್ಟೆಗಳು ಎಲ್ಲ ಲೂಸ್ ಆಗಿಬಿಟ್ಟಿದೆ ಬಟ್ ಬಟ್ಟೆ ಚೆನ್ನಾಗಿದೆ ಅಂತಂದರೆ ಈ ರೀತಿ ನೀವು ಆರಾಮಾಗಿ ಟೈಟ್ ಮಾಡ್ಕೋಬೋದು. ನೋಡಿ ಲೂಸ್ ಆಗಿರುತ್ತಲ್ಲ ನಡುಪಟ್ಟಿ ಹತ್ರ, ಅದನ್ನು ಟೈಟ್ ಮಾಡ್ಕೋಬೋದು. ಮೊದಲು ಈ ರೀತಿ ದೂರಕ್ಕೆ ಸ್ಟಿಚ್ಚನ್ನು ಹಾಕೋ ಬರಬೇಕಾಗುತ್ತೆ. ಈ ಥರ
ಸ್ಟಿಚ್ಚನ್ನು ಹಾಕ್ಕೋಬೇಕು. ಮತ್ತು ಸೂಜಿ ನೋಡಿ ಮೊಂಡಾಗಿದೆ, ಸೂಜಿ ಮೊಂಡಾಗಿದೆ, ಏನಪ್ಪ ಮಾಡೋದು, ಬಟ್ಟೆ ಹೊಲಿಯೋಕ್ಕಾಗ್ತಿಲ್ಲ ಅಂತೇಳಿ ಚಿಂತೆ ಮಾಡೋದು ಬೇಡ. ಈ ರೀತಿ ನೇಲ್ ಕಟರ್ ಬರುತ್ತಲ್ವ, ಅದನ್ನು ತಗೊಂಡು ಅದ್ರ ಹಿಂಭಾಗದಲ್ಲಿ ಈ ಥರ ಕೊಟ್ಟಿರ್ತಾರಲ್ಲ ಲೈನ್ ಥರ, ಅದ್ರ ಮೇಲೆ ಸೂಜಿಯ ತುದಿಯನ್ನು ಈ ಥರ ಉಚ್ಕೋಬೇಕಾಗುತ್ತೆ. ಈ ರೀತಿ ಉಚ್ಕೊಳ್ಳೋದ್ರಿಂದ ಸೂಜಿ ಶಾರ್ಪ್ ಆಗುತ್ತೆ. ನೋಡಿ ಆವಾಗಲೇ ನಾನು ಎಷ್ಟು ಕಷ್ಟಪಡ್ತಾ ಇದ್ದೆ ಸೂಜಿನ ಹಾಕೋದಕ್ಕೆ, ಇವಾಗ ಸುಲಭವಾಗಿ ಹಾಕ್ತಾಯಿದ್ದೀನಿ. ಇನ್ಸ್ಟಂಟಾಗಿ ಪಟ್ ಅಂತೇಳಿ ಈ ರೀತಿ ಸೂಜಿಯನ್ನು ನಾವು ಶಾರ್ಪ್ ಮಾಡ್ಕೊಳ್ಬಹುದು. ನೋಡಿ ಈ ರೀತಿ ಲೂಸಾಗಿ ಆ ಕಡೆ ಒಂದು ಲೈನ್ ಸ್ಟಿಚ್ ಹಾಕಿದ್ದಾಯಿತು. ಇವಾಗ ಈ ಕಡೆನೂ ಅಷ್ಟೇ ಸೇಮ್ ಆ ಕಡೆ ಹಿಂಗೆ ದೂರಕ್ಕೆ ಸ್ಟಿಚ್ಚನ್ನು ಹಾಕಿರೋದು, ಆ ರೀತಿ ದೂರಕ್ಕೆ ಹೊಲಿಗೆಯನ್ನು ಈ ಥರ ಸೂಜಿನಲ್ಲಿ ಹಾಕ್ಕೊಳ್ತಾ ಬರಬೇಕಾಗುತ್ತೆ. ಈ ಥರ ಹಾಕ್ಬಿಟ್ಟು ನೋಡಿ ಕೊನೆಗೆ ಆರಾಮಾಗಿ ಈ ಥರ ಒಂದು ಸ್ವಲ್ಪ ಟೈಟಾಗಿ ಎಳೆದುಬಿಟ್ರೆ ಬಟ್ಟೆ ಎಲ್ಲ ಹತ್ರ ಪ್ರಿಲ್ ಥರ ಆಗುತ್ತೆ. ಮತ್ತು ಈ ಸೊಂಟದ ಭಾಗ ಏನು ಟೈಟ್ ಇರುತ್ತಲ್ವ, ಅಂದರೆ ಲೂಸ್ ಇರುತ್ತಲ್ವ, ಸೆಡ್ಲ ಇರುತ್ತಲ್ವ, ಅದು ಟೈಟ್ ಆಗುತ್ತೆ. ಮತ್ತು ಆ ಕಡೆ ಈ ಕಡೆ ಎಂಡಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ಮಧ್ಯದಲ್ಲಾದರೂ ಈ ಥರ ಹೊಲಿಗೆನ ಹಾಕ್ಬಿಟ್ಟು ನಮಗೆ ಪ್ಯಾಂಟ್ನ ಯಾವ ಭಾಗದಲ್ಲಿ ಬೇಕಿದ್ರೂ ಈ ಥರ ಸ್ಟಿಚ್ಚನ್ನು ಹಾಕಿ ರೆಡಿ ಮಾಡ್ಕೋಬೋದು. ಸೊಂಟ ಸಡ್ಲಾಗಿದ್ರೆ ಬಿಗಿ ಮಾಡ್ಕೋಬೋದು. ಕೊನೆಯಲ್ಲಿ ಈ ರೀತಿ ಸೂಜಿನ ಒಳಗಡೆ ಹಾಕ್ಬಿಟ್ಟು ಅಲ್ಲಿ ಟೈಟಾಗಿ ಒಂದು ಗಂಟನ್ನು ಹಾಕ್ಬಿಟ್ರೆ ಬಿಚ್ಕೊಳ್ದೇ ಇರೋ ಥರ ಸರಿಯಾಗುತ್ತೆ. ಅಥವಾ ಎರಡೂ ಕಡೆ ಬೇಕಿದ್ರೂ ಕೂಡ ಈ ಒಂದು ಮೆಥಡಲ್ಲಿ ಪ್ಯಾಂಟನ್ನು ಟೈಟ್ ಮಾಡ್ಕೋಬೋದು. ಆ ಕಡೆ ಈ ಕಡೆ ಎರಡೂ ಕಡೆ ಸ್ಟಿಚ್ ಹಾಕಿ ಜಾಸ್ತಿ ಸಡಿಲ ಇತ್ತು ಅಂದರೆ ಪ್ಯಾಂಟನ್ನು ಸರಿ ಮಾಡ್ಕೋಬೋದು. ಮುಂದಿನ ಟಿಪ್, ಈ ಶೂನ ಲೇಸ್ ಕಟ್ಟೋದು ಒಂದು ಟಾಸ್ಕ್ ಅಂತ ಹೇಳ್ಬೋದು. ಈ ಥರ ಕಟ್ಕೊತಾರೆ, ಅದು ಚೆನ್ನಾಗಿ ಕೂಡ ಕಾಣೋದಿಲ್ಲ. ಮತ್ತು ಶೂನ ಲೇಸ್ ಅನ್ನೋದು ಪದೇ ಬಿಚ್ಕೊಳ್ತಾನೆ ಇರುತ್ತೆ. ಈ ಥರ ಆಗ್ತಿದೆ ಅಂದರೆ ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಈ ರೀತಿ ಆ ಕಡೆ ಒಂದು ಸತಿ ವೃತ್ತಾಕಾರದಲ್ಲಿ ಸುತ್ಕೋಬೇಕು ಲೇಸನ್ನು. ಮೊದಲು ಗಂಟು ಹಾಕ್ಕೊಬೇಕು, ಅಂದರೆ ಒಂದು ನಾಟನ್ನು ಹಾಕೋಬೇಕು. ಆ ಕಡೆ ವೃತ್ತಾಕಾರದಲ್ಲಿ, ಈ ಕಡೆ ವೃತ್ತಾಕಾರದಲ್ಲಿ ಈ ಥರ ಸುತ್ಕೊಂಡು ಇಡಬೇಕಾಗುತ್ತೆ. ಆಮೇಲೆ ಈ ಕಡೆಯಿಂದ ನೋಡಿ ಆ ಥ್ರೆಡ್ಡನ್ನು ಇದ್ರೊಳಗೆ ತೂರಿಸ್ಬೇಕು, ಈ ಕಡೆಯಿಂದ ಥ್ರೆಡ್ಡನ್ನು ಇದರೊಳಗೆ ಆಪೋಸಿಟ್ ಸೈಡಲ್ಲಿ ಥ್ರೆಡ್ಡನ್ನು ಇದು ಮಾಡ್ಕೊಂಬಂದು ನಂತರ ನೋಡಿ ಈ ಥ್ರೆಡ್ ಸ್ವಲ್ಪ ಟೈಟಾಗಿ ಎಳ್ಕೋಬೇಕಾಗುತ್ತೆ. ಇದರಿಂದ ಏನಂದರೆ ಆ ಗಂಟು ಅನ್ನೋದು ಬಿಚ್ಕೊಳ್ಳೋದಿಲ್ಲ ಮತ್ತು ಸಡ್ಲ ಆಗೋದಿಲ್ಲ. ನಾವು ಯಾವ ಥರ ಈ ಥರ ಕಟ್ಟಿರ್ತೀವಿ ನೋಡಿ, ಇದೇ ಒಂದು ಲುಕ್ಕಲ್ಲೇ ಇರುತ್ತೆ. ಸೊ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಪದೇ ಈ ಥರ ಶೂ ಲೇಸ್ಗಳು ಬಿಚ್ಕೊಳ್ತಾ ಇದೆ ಅಂತಂದರೆ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಶೂ ಲೇಸನ್ನು ಕಟ್ಟಿ ನೋಡಿ, ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಪದೇ ಬಿಚ್ಕೊಳ್ಳೋದಿಲ್ಲ. ಈ ಟಿಪ್ ಇಷ್ಟ ಆದರೆ ಖಂಡಿತ ಲೈಕನ್ನು ನೀಡಿ. ಕುಕ್ಕರ್ನ ಒಳಗಡೆ ನಾವು ಎಷ್ಟೇ ಉಜ್ಜಿದ್ರೂ ಕೂಡ ಈ ರೀತಿ ಕರೆ ಕಟ್ಟಿದೆ ಅಂತಂದರೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ಳಿ. ನಂತರ ಸ್ಕ್ರಬ್ಬರನ್ನು ತೊಗೊಂಡು ಜಸ್ಟ್ ಈ ಥರ ನಿಧಾನಕ್ಕೆ ಉಜ್ಕೊಳ್ತಾ ಬನ್ನಿ. ನೋಡಿ ಮೊದಲು ನೋಡಿದ್ದೀರ ಇವಾಗ ಯಾವ ಥರ ಇತ್ತು ಕುಕ್ಕರ್ ಅಂತೇಳಿ. ಪೇಸ್ಟನ್ನು ಹಾಕ್ಬಿಟ್ಟು ಉಜ್ಬಿಟ್ಟು ನೀರಿನಿಂದ ತೊಳೆದಿದ್ದೀನಿ ನೋಡಿ, ನಂತರ ಯಾವ ಥರ ಕ್ಲೀನ್ ಆಗಿದೆ ಅಂತೇಳಿ. ಈ ವಿಧಾನದಲ್ಲಿ ಕುಕ್ಕರ್ ತುಂಬ ಕರೆ ಕಟ್ಟಿದರೆ ಈಸಿಯಾಗಿ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ತೊಳ್ಕೊಳ್ಳಿ, ಕರೆ ಎಲ್ಲ ಹೋಗ್ಬಿಡತ್ತೆ. ಮುಂದಿನ ಟಿಪ್, ಬಿಳಿ ಬಟ್ಟೆಗಳು ಎಷ್ಟು ನೋಡ್ತಾ ಇರ್ಬೋದು ನೀವಿಲ್ಲಿ, ಇದೆಲ್ಲ ಕರೆ ಆಗಿದೆ ಅಂತಂದರೆ ಹೇಗಪ್ಪ ಇದನ್ನು ಹೋಗ್ಸೋದು ಅಂತೇಳಿ ಟೆನ್ಷನ್ ಆಗಿಬಿಡುತ್ತೆ ಕೆಲವರಿಗೆ. ಖಂಡಿತ ಟೆನ್ಷನ್ ಬೇಡ. ಅದೆಂಥ ಕರೆ ಇದ್ದರೂ ಕೂಡ ಈ ಒಂದು ಗುಟ್ಟನ್ನು ಲಾಂಡ್ರಿಯವರು ಕೂಡ ಹೇಳೋದಿಲ್ಲ ಅಂತೇಳಿ ಯಾಕೆ ಅಂತ ನಿಮಗೆ ಈಗ ಗೊತ್ತಾಗುತ್ತೆ. ಅದೆಷ್ಟೇ ಕೊಳೆ ಇದ್ದರೂ ಕೂಡ ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆ ಆಗಿದೆ ಅಂತೇಳಿ. ಈ ವಿಧಾನದಲ್ಲಿ ವಾಶ್ ಮಾಡಿದರೆ ಬಿಳಿ ಬಟ್ಟೆ ತುಂಬ ಚೆನ್ನಾಗಿ ಶುಭ್ರ ಆಗುತ್ತೆ, ಕ್ಲೀನ್ ಆಗುತ್ತೆ. ರಿಸಲ್ಟ್ ಕೂಡ ತೋರಿಸ್ತೀನಿ, ಲೈವ್ ರಿಸಲ್ಟನ್ನು. ಮೊದಲನೇದಾಗಿ ನಾನಿಲ್ಲಿ 2 ಮಾತ್ರನ ತೊಗೊಂಡಿದ್ದೀನಿ. ಎಕ್ಸ್ಪೈರ್ಡ್ ಆಗಿರೋ ಯಾವ ಮಾತ್ರನಾದರೂ ತೊಗೋಬೋದು, ಅಂದರೆ ಈ ರೀತಿ ವೈಟ್ ಟ್ಯಾಬ್ಲೆಟ್ಸ್ನೇ ತೊಗೊಳ್ಳಿ ಆದಷ್ಟು. ಇವಾಗ ಮಾತ್ರೆಯನ್ನು ಕುಟ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಪುಡಿ ಉಪ್ಪಿನ ಜೊತೆಗೆ ಕುಟ್ಟಿಕೊಂಡಿರೋಂಥ ಮಾತ್ರೆಯನ್ನು ಹಾಕ್ಕೊಂಡಿದ್ದೀನಿ. ಈ ಮಾತ್ರೆಯಲ್ಲಿ ಏನಂದರೆ ಆ್ಯಂಟಿಬ್ಯಾಕ್ಟೀರಿಯಲ್ ಗುಣ ಎಲ್ಲ ಇರುತ್ತೆ. ಈ ಬಟ್ಟೆಗಳಲ್ಲಿರುವಂಥ ಈ ಕೀಟಾಣುಗಳನ್ನೆಲ್ಲ ತುಂಬ ಚೆನ್ನಾಗಿ ನಾಶ ಮಾಡುತ್ತೆ. ಪುಡಿ ಉಪ್ಪು, ಕುಟ್ಟಿ ಹಾಕ್ಕೊಂಡಿರೋಂಥ ಟ್ಯಾಬ್ಲೆಟ್ಸ್ ಪೌಡರ್, ಅದ್ರ ಜೊತೆಗೆ 1 ಪಾಕೆಟ್ ಶಾಂಪೂನ ಹಾಕ್ಕೊಂಡಿದ್ದೀನಿ. ನೀವು ಯಾವ ಶಾಂಪೂ ಬೇಕಿದ್ರೂ ಹಾಕ್ಕೊಳ್ಬೋದು. ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. ಈಗ ಪ್ಯಾಂಟ್ನ ನೋಡಿ, ಈ ಪಾದದ ಹತ್ರ ಕಾಲಿನ ಭಾಗದಲ್ಲಿ ಎಷ್ಟೊಂದು ಕಲೆ ಆಗ್ಬಿಟ್ಟಿದೆ. ಈಗ ನಾನಿಲ್ಲಿ ತಯಾರಿಸ್ಕೊಂಡಿರೋ ಅಂಥ ಲಿಕ್ವಿಡನ್ನು ಹಾಕ್ತಾ ಇದ್ದೀನಿ. ಎಲ್ಲಿ ಕಲೆ ಜಾಸ್ತಿ ಇರುತ್ತೆ ಅಲ್ಲಿ ಲಿಕ್ವಿಡನ್ನು ಹಾಕ್ಕೊಂಡು ಒಂದು ಹಳೆ ಬ್ರಷನ್ನು ತೊಗೊಂಡು ಕಲೆ ಇರೋ ಜಾಗದಲ್ಲಿ ನೋಡಿ ಈ ರೀತಿ ಉಜ್ಕೊಳ್ತಾ ಬರಬೇಕಾಗುತ್ತೆ. ಎಷ್ಟು ಚೆನ್ನಾಗಿ
ಅದೆಂಥ ಕಲೆನೇ ಆಗಿರಲಿ, ನಾನು ಇದಕ್ಕಿಂತ ಮೊದಲು ಈ ಪ್ಯಾಂಟನ್ನು 2-3 ಬಾರಿ ವಾಶ್ ಮಾಡಿದ್ದೀನಿ, ಆದರೆ ಆ ಕಲೆಗಳು ಹೋಗಿಲ್ಲ. ಬಟ್ ಈಗ ನೋಡಿ, ಈ ಒಂದು ಕ್ಲೀನಿಂಗ್ ಲಿಕ್ವಿಡನ್ನು ಹಾಕಿ ವಾಶ್ ಮಾಡಿ ನಾನು ಮಿಷಿನ್ ವಾಶೇ ಮಾಡ್ತಾ ಇದ್ದೀನಿ. ನೋಡಿ, ಬಟ್ಟೆಗಳು ಈ ಕಾಲರ್ ಭಾಗದಲ್ಲಿ, ಈ ಶರ್ಟ್ನ ಕಾಲರ್ ಭಾಗದಲ್ಲಿ ತುಂಬಾ ಕಲೆಗಳಾಗಿರುತ್ತೆ, ಕಪ್ಪು ಕೊಳೆ ಇರುತ್ತೆ. ಅದಕ್ಕೂ ಅಷ್ಟೇ ಇದೇ ವಿಧಾನದಲ್ಲಿ ಕ್ಲೀನಿಂಗ್ ಲಿಕ್ವಿಡನ್ನು ತಯಾರಿಸ್ಕೊಂಡು ಬ್ರಷ್ನಲ್ಲಿ ಡಿಪ್ ಮಾಡಿಕೊಂಡು ಬ್ರಷಿಂದ ಈ ರೀತಿ ಲೈಟಾಗಿ ಉಜ್ಜಿದ್ರೆ ಆಯಿತು. ನಂತರ ಎಲ್ಲೆಲ್ಲಿ ಕಲೆಗಳಿರುತ್ತೆ ಆ ಜಾಗದಲ್ಲಿ ಲಿಕ್ವಿಡನ್ನು ಹಾಕಿ ಕ್ಲೀನಾಗಿ ಈ ಥರ ಬ್ರಷ್ನಿಂದ ಉಜ್ಜಿಬಿಟ್ರೆ ಆರಾಮಾಗಿ ಬಿಳಿ ಬಟ್ಟೆನಲ್ಲಿ ಯಾವುದೇ ಕಲೆಗಳಿದ್ರೂ ಹೋಗ್ಬಿಡತ್ತೆ. ನೋಡಿ, ಇವಾಗ ನಾನು ಮಿಷಿನ್ಗೆ ಬಟ್ಟೆಯನ್ನು ಹಾಕ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಏನಾದ್ರು ಈ ಲಿಕ್ವಿಡ್ ಮಿಕ್ಕಿದ್ರೆ ನೀವು ಬಟ್ಟೆ ಜೊತೆಗೆ ಹಾಕಿ, ಬಟ್ಟೆಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಬಿಳಿ ಬಟ್ಟೆಗಳು. ಇವಾಗ ನಾನು ಮಿಷಿನಲ್ಲಿ ಲಿಕ್ವಿಡನ್ನು ಹಾಕಿ ನಾರ್ಮಲಾಗಿ ಇವಾಗ ಬಟ್ಟೆನ ವಾಶ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಬಟ್ಟೆಗಳನ್ನೆಲ್ಲ ಒಗೆದಿದ್ದಾಗಿದೆ. ಶರ್ಟ್ನಲ್ಲಿರೋಂಥ ಅಂದರೆ ಕಾಲರ್ನಲ್ಲಿರೋಂಥ ಎಲ್ಲ ಕಲೆ ಕೂಡ ಹೋಗ್ಬಿಟ್ಟಿದೆ. ಅದ್ರ ಜೊತೆಗೆ ಈ ಪ್ಯಾಂಟ್ನ ಕಾಲಿನ ಭಾಗದ ಹತ್ರ ತುಂಬಾ ಒಂದು ರೀತಿ ಮೈಲ್ಡಾಗಿ ಕಾಣಿಸ್ತಾ ಇತ್ತು ಒಂದು ಕಲೆ, ಅದು ಕೂಡ ಹೋಗಿದೆ. ಈ ಪ್ಯಾಂಟ್ ನೋಡಿ, ಲೈವ್ ರಿಸಲ್ಟ್ ಎಷ್ಟು ಚೆನ್ನಾಗಿ ಹೋಗಿದೆ. ಇಲ್ಲಿ ಕರೆಗಳೆಲ್ಲ ಇತ್ತು, ಒಂದು ರೀತಿ ಚುಕ್ಕೆ ಥರ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಕಲೆಯೆಲ್ಲ ಹೋಗ್ಬಿಟ್ಟಿದೆ. ಹಾಗಿದ್ರೆ ಶ್ರೀಮತಿಯರೇ, ಇಲ್ಲೇ ನೀವು ನೋಡ್ತಿದ್ದೀರಲ್ಲ ಲೈವ್ ರಿಸಲ್ಟ್. ಇನ್ನೇಕೆ ತಡ, ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ವಿಡಿಯೋನ ಮರೆಯದೆ ಶೇರ್ ಕೂಡ ಮಾಡಿ. ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ಬರುತ್ತೇನೆ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.